ನಿಮ್ಮಲ್ಲಿ ಮನೆಯಲ್ಲಿ ಏನ್ ಮಾಡ್ತಾರ, ದನ ಕರ ಎಮ್ಮೆ ಆಕಳ ಕುರಿ ಇವನ್ನೆಲ್ಲ ಹುಡ್ಕೊಂಡು ಹೊಲಕ್ಕೆ ಹೋಗ್ತಾರೆ, ಇಲ್ಲ ಹೋಗ್ತಾ ಇರ್ತಾನೆ. ಅಲ್ಲಿ ಹೋದಾಗ ಏನ್ ಮಾಡ್ತಾರ, ಬೀಡಿ ಸಿಗರೇಟ್ಗಳನ್ನ ಸೇರ್ತಾರ. ಅಲ್ಲಿ ಆ ಬೀಡಿ ಸಿಗರೇಟ್ ಸೇದಿದ್ದನ್ನ ಏನ್ ಮಾಡ್ತಾರ, ಅಲ್ಲೇ ಹೊಸದು ಎದ್ದು ಬಂದ್ಬಿಡ್ತಾರ ಆಕಳ ಎಮ್ಮೆ ಹೊಡ್ಕೊಂಡು. ಆ ಮೂಮೆಂಟ್ ಒಳಗೆ ಅಲ್ಲಿ ಏನಾಕತಿ ಹೇಳು, ಗಾಳಿಗೆ ಏನಾಕತಿ, ಬೆಂಕಿ ಹತ್ತೈತೆ, ಹೌದಿಲ್ಲ? ಅಲ್ಲಿ ಬೆಂಕಿ ಹತ್ತಿದಾಗ ಈಗ ನಾವೇನ್ ಮಾಡ್ತೀವಿ, ಸುಂದರವಾದ ಮನೆ ಕಟ್ಕೊಂಡು ಗೂಡು ಕಟ್ಕೊಂಡು ನಮ್ದಾದ ಮನೆಯೆಲ್ಲ ವಾಸವಾಗಿರ್ತೀವಿ. ಆದ್ರೆ ಪ್ರಾಣಿ ಪಕ್ಷಿಗಳು ಏನು ವಾಸವಾಗಿರ್ತಾವ, ಕಾಡೊಳಗೆ ಗಿಡದೊಳಗನ್ನ ಗೂಡನ್ನು ಕಟ್ಕೊಂಡು ವಾಸವಾಗಿರ್ತಾವ. ಈಗ ಆ ಗೂಡು ಅವೆಲ್ಲ ಇರ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಅರಣ್ಯವನ್ನ ಸಂರಕ್ಷಣೆ ಮಾಡಲೇಬೇಕು ನಾವೆಲ್ಲರೂ, ಹೌದಲ್ಲ? ಅದಕ್ಕೋಸ್ಕರ ನೀವೇನ್ ಮಾಡ್ರಿ, ಮನೆಯಲ್ಲಿ ಅಪ್ಪ ಅಮ್ಮ ಯಾರಾದ್ರೂ ಹೊಲಕ್ಕೆ ಹೋದ್ರೆ ಬೆಂಕಿಯನ್ನ ಅಲ್ಲಿ ಕಡ್ಡಿ ಅವು ಬೀಳ್ದಂಗ ನೋಡ್ಕೊಳ್ರಿ. ಅಕಸ್ಮಾತ್ ಬೆಂಕಿ ಬಿದ್ರ ಆರ್ಸೋದಕ್ ಕೂಡ ತಾವೆಲ್ಲರೂ ಕೈ ಜೋಡಿಸ್ರಿ ಅಂತ ಅಪ್ಪ ಅಮ್ಮಗೆ ತಿಳಿಸುವಂತ ಪ್ರಯತ್ನ ಮಾಡ್ರಿ. ಒಳ್ಳೆ ಈಗ ನಾವಲ್ಲಿ ಅರಣ್ಯ ಉಳಿಬೇಕಂದ್ರ ಆ ಗಿಡಗಳನ್ನ ಹಚ್ಚುವಂತ ಪ್ರಯತ್ನ ಮಾಡ್ಬೇಕಾಗತ್ತೆ. ನೀವೆಲ್ಲರೂ ಕೂಡಿ ಏನ್ ಮಾಡ್ಬೇಕು, ನಿಮ್ದಾದ ಈಗ ವರ್ಷಕ್ಕೊಂದ್ಸರಿ ಬರ್ತಡೆಗಳನ್ನ ಆಚರಣೆ ಮಾಡ್ಕೊತೀರಿ, ಹೌದಿಲ್ಲ? ಏನ್ ಮಾಡ್ತೀರಿ, ಆ ದಿನ ಕೇಕ್ ತರ್ತೀರಿ, 500 ರಿಂದ 1000 ರೂಪಾಯಿ ಖರ್ಚು ಮಾಡ್ತಿರ್ತಾನೆ. ನಮಗೆ 6 ರೂಪಾಯಿ ಕೊಟ್ರೆ ಒಂದು ಗಿಡ ಕೊಡ್ತೀವಿ ನಾವು. ಏನ್ ಕೊಡ್ತೀವಿ ಹೇಳು, ಒಂದು ಗಿಡ 6 ರೂಪಾಯಿಗೆ ಒಂದು ಗಿಡವನ್ನು ಕೊಡ್ತೇವೆ. ಅಂತ ಗಿಡವನ್ನ ಹಚ್ಚಿ ನಿಮ್ಮ ಬರ್ತಡೇ ಅಥವಾ ಅಪ್ಪ ಅಮ್ಮನ ವಿವಾಹ ವಾರ್ಷಿಕೋತ್ಸವ ದಿನಗಳು ಮಾಡ್ಕೊಂತಿರ್ತಾರೆ, ಅಜ್ಜ ಅಮ್ಮನ ಒಂದು ಏನೋ ನೆನಪಿಗೋಸ್ಕರ ಇರುತ್ತೆ. ಇಂಥದ್ದು ಏನಾದ್ರೂ ಒಂದು ಕಾರ್ಯಕ್ರಮಗಳಿಗೆ ಒಂದು ಗಿಡವನ್ನ ಹಚ್ಚಿ ಬೆಳೆಸುವಂತ ಕೆಲಸವನ್ನು ಮಾಡಬೇಕು. ಮಾಡ್ತೀರಲ್ಲ, ಎಲ್ಲರೂ ಮಾಡ್ತೀರಾ? ಮಾಡ್ರಿ. ಒಂದು ಕೇಕ್ ತರೋ ಬದ್ಲಿ ಏನ್ ಮಾಡ್ರಿ, ಒಂದು ಗಿಡ ಹಚ್ಚಿರಿ. ನಿಮ್ಮ ಇತ್ಲ ಅಥವಾ ಹೊಲ ಬದುಗಳಲ್ಲಿ ನೀರಿದ್ರ ಹಚ್ಚಿ ಬೆಳೆಸ್ಬೇಕು. ಮತ್ತೆ ಅದಕ್ಕೆ ಏನ್ ಮಾಡ್ಬೇಕು ಹೇಳು, ನೀರ್ ಹಾಕ್ಬೇಕು. ಫಸ್ಟ್ ಅದು ಬೆಳೆದ ನಂತರ ಗೊಬ್ಬರ ಹಾಕೋಣ ನಾವು. ಈಗ ನೀರ್ ಹಾಕ್ಬೇಕು. ಅವಕ್ಕೆ ನೀರ್ ಹಾಕಿ ಬೆಳೆಸುವಂತ ಕೆಲಸವನ್ನು ನೀವು ಮಾಡ್ಬೇಕು. ಆ ಗಿಡ ಬೆಳೆದ ಅದ್ರಲ್ಲಿ ಏನ್ ಬಚ್ಕೊಂಡಿರ್ತಾವ ಹೇಳು, ನಮಗ ಪಕ್ಷಿ ಕೋತಿ ಎಲ್ಲಾ ತರ ಪ್ರಾಣಿಗಳು ಅಲ್ಲಿ ಬರಾಕ ಸ್ಟಾರ್ಟ್ ಮಾಡ್ತಾವ. ಪಕ್ಷಿಗಳು ಬಂದು ಕುಂದ್ರಲಿಕ್ಕೆ ಸ್ಟಾರ್ಟ್ ಮಾಡ್ತಾವ. ನಮಗೆ ಇದಕ್ಕೆ ಹೋಗಿದ್ರೆ ಮಾವಿನಕೆರೆ ಪಕ್ಷಿಗಳನ್ನ ನೋಡ್ಲಿಕ್ಕೆ ಇವ್ರು ಹೋಗಿಲ್ಲಲ್ಲ ಅಲ್ಲಿ ಒಂದ್ಸಲ ಹೋಗ್ಬಂದ್ ಸರ್, ಅಲ್ಲಿ ಚೆನ್ನಾಗೈತೆ ನೋಡ್ಲಿಕ್ಕೆ. ಅಲ್ಲಿ ಬೇರೆ ದೇಶದ ಪಕ್ಷಿಗಳು ವಾಸವಾಗಿದಾವ. ಅಲ್ಲಿ ಯಾಕೆ ಬರ್ತಾವ ಹೇಳು, ಇಲ್ಲಿ ಶುದ್ಧವಾದ ಗಾಳಿ. ನಮ್ಮಲ್ಲಿಗೆ ನೋಡ್ರಿ, ಇಲ್ಲಿಂದ ಕೊರೋನಾ ಮಹಾಮಾರಿ ಬಂದು, ಹೌದಿಲ್ಲ? ಆ ಮಹಾಮಾರಿ ಬಂದ ನಾವೇನ್ ಮಾಡಿದ್ವಿ, ಆಕ್ಸಿಜನ್ಗೋಸ್ಕರ ಪ್ರತಿಯೊಂದು ಆಸ್ಪತ್ರೆ ಎಲ್ಲ ಅಲ್ದಾಡಿದ್ವಿ ನಾವು ಆ ಮೂಮೆಂಟ್. ಈಗ ನಮ್ಮಲ್ಲೇ ಶುದ್ಧವಾದ ಗಾಳಿ ಅಂತ ಸರ್ಕಾರ ಘೋಷಣೆ ಮಾಡಿದಾಗ ನಾವೇನ್ ಮಾಡ್ಬೇಕು, ಇಲ್ಲಿ ಹೆಚ್ಚಿನ ಕೆಲಸ ಮಾಡಿ ಅರಣ್ಯವನ್ನು ಉಳಿಸುವಂತ ಕೆಲಸವನ್ನು ಮಾಡ್ಬೇಕು. ಆಮೇಲೆ ನಿಮ್ ಹೊಲ್ದಾಗ ಕಸ ಗಿಸ ಸುತ್ತಿರ್ತೀರಿ ಹೊಲ್ದಾಗ. ಈಗ ನೀವು ಹೋಗಲ್ಲ, ನಿಮ್ಮ ಅಪ್ಪ ಅಮ್ಮ ಹೋಗ್ತಾರೆ, ತಿಳ್ಕೊಬೇಡ್ರಿ. ಹೊಲದಾಗ ಕಸಗಳನ್ನ ಸುಡ್ತಿರ್ತಾರ. ಆ ಸುಡುವಾಗ ಕೂಡ ಹೊಲದಾಗ ಕಸ ಆರೋವರೆಗೂ ಅಲ್ಲೇ ಇದ್ದು ಮನೆಗೆ ಬರ್ಬೇಕು ಅಂತ ಹೇಳ್ರಿ ಅಪ್ಪ ಅಮ್ಮಗೆ. ಯಾಕಂದ್ರೆ ಅದು ಬೆಂಕಿ ಕಿಡಿನೂ ಕೂಡ ನಮ್ಮ ಅರಣ್ಯಕ್ಕೆ ಹೋಗೈತಿ. ಅರಣ್ಯಕ್ಕೆ ಹೋದ್ರೆ ನಮ್ಗೆ ಕಾಡ್ ಸಿಗಲ್ಲ. ಕಾಡನ್ನು ನಮ್ ನಾಳೆ ಪ್ರಾಣಿ ಪಕ್ಷಿಗಳನ್ನ ನೋಡ್ಲಿಕ್ಕೆ ಇವತ್ತು ಜೂಕ್ ಹೋಗ್ತೇವಿ. ಜೂದಾಗ ಜೀವಂತವಾಗಿ ಪ್ರಾಣಿಗಳು ಅದಾವು. ಅದೇ ನಮ್ಮ ಜೂದಾಗ ಪ್ರಾಣಿಗಳಿಲ್ಲ, ನಮ್ಮ ಕಾಡಲ್ಲಿ ಪ್ರಾಣಿಗಳಿಲ್ಲ ಅಂದ್ರೆ ನಾವೆಲ್ಲಿ ನೋಡ್ಬೇಕಾಗತ್ತೆ ಹೇಳು.